ಆತ ಜೆಡಿಎಸ್ ನಾಯಕಿಯ ಪುತ್ರ. ತಂದೆ ತಾಯಿಯ ದುಡ್ಡಿನಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದಾನೆ. ಈತನ ಕಿರುಕುಳಕ್ಕೆ ಓರ್ವ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದು, ದಿನ ಕಳೆದಂತೆ ಆತನ ವಿರುದ್ಧ ಗಂಭೀರ ಆರೋಪ ಕೇಳಿಬರುತ್ತಿವೆ. ರಾಜಕೀಯ ಒತ್ತಡದಲ್ಲಿ ಪೊಲೀಸರು ಕೈಚೆಲ್ಲಿ ಕುಳಿತಿದ್ದಾರೆ. ಈ ಕುರಿತು ವರದಿ ಇಲ್ಲಿದೆ ನೋಡಿ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಕಾರವಾರ ಜೆಡಿಎಸ್ ನಾಯಕಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಚೈತ್ರಾ ಕೊಠಾರಕರ ಪ್ರೀತಿಯ ಪುತ್ರ ಚಿರಾಗ್ ಕೊಠಾರಕರ ಕಿರುಕುಳಕ್ಕೆ 20 ವರ್ಷದ ರಿಶೇಲಾ ಡಿಸೋಜಾ ಜನವರಿ 9ರಂದು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಆರೋಪಿ ಚಿರಾಗ್ ವಿರುದ್ಧ ಕದ್ರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಿಶೇಲಾಳನ್ನ ದೈಹಿಕ ಹಾಗೂ ಮಾನಸಿಕವಾಗಿ ಪೀಡಿಸಿದ್ದಾನೆಂದು ಚಿರಾಗ್ ಕೊಠಾರಕರ ವಿರುದ್ಧ ಮೃತಳ ತಾಯಿ ಗಂಭೀರ ಆರೋಪ ಮಾಡಿದ್ದಾರೆ. ಸುಯಿಸೈಡ್ ಮಾಡ್ಕೊಂಡಿದ್ದಾಳೆ, ಅದು ಮಾಡ್ಲಿಕ್ಕೆ ಅವನೇ ಕಾರಣ ಅಂತ ಹೇಳ್ಬಿಟ್ಟು ತಾಯಿ ಸ್ವಚ್ಛವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವರಿಗೆ ಅದು ಏನ್ ನಮ್ಮ ಮಗಳಿಗೆ ಸುಯಿಸೈಡ್ ಮಾಡ್ಲಿಕ್ಕೆ ಕಾರಣರಾಗಿದ್ದಾರೆ, ಅವ್ರಿಗೊಂದು ಲೆಸನ್ ಆಗ್ಬೇಕು, ಅವ್ರಿಗೊಂದು ಪಾಠ ಕಲಿಸ್ಬೇಕು. ಯಾಕಂದ್ರೆ ಇದು ಇವತ್ತು ನನ್ನ ಮಗಳಿಗಾಗಿದೆ, ಮುಂದೆ ಎಷ್ಟೋ ಮಕ್ಕಳಿದ್ದಾರೆ ನಮ್ಮ ಕಾರವಾರದಲ್ಲಾಗ್ಲಿ, ನಮ್ಮ ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ. ಇಂಥ ಒಂದು ಪ್ರಚೋದನೆ ನೀಡ್ಬಿಟ್ಟು ಮಕ್ಕಳಿಗೆ ಹಾಳು ಮಾಡೋದು ಸರಿಯಲ್ಲ. ನಮ್ಮ ಹೆಣ್ಮಕ್ಳು ಹಂಚ್ಕೊಂಡಿರ್ತಾರೆ, ಅವ್ರಿಗೂ ರಕ್ಷಣೆ ಬೇಕು, ಮಕ್ಕಳಿಗೆ ರಕ್ಷಣೆ ಬೇಕು. ರಕ್ಷಣೆ ಹ್ಯಾಂಗ್ ದೊರಕ್ತದೆ ಅಂದ್ರೆ ಇಂಥ ವಿಷಯದಲ್ಲಿ ಯಾರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ಸರಿಯಾದ ಕಾನೂನು ಪ್ರಜ್ಞೆ ಕೊಟ್ಟು ಶಿಕ್ಷೆ ಆಗಬೇಕು. ಆಗಿದೆಯನ್ನು ಅದು ಸಮಾಜ ನೋಡ್ಬೇಕು. ಆವಾಗ ಇಂಥ ವಿಷಯಗಳು ಆಗ್ಲಾರ್ದೆ ನೋಡ್ಕೊಳ್ಳಿಕ್ಕೆ ಯುವಕರು ಕೂಡ ಸ್ವಲ್ಪ ಹಿಂಜರಿತಾರೆ. ರಿಶೇಲಾ ಸಾವಿಗೂ ಮುಂಚಿನ ವಾಟ್ಸ್ಆಪ್ ಚಾಟ್ ಬಹಿರಂಗವಾಗಿದೆ. ಕೊಂಕಣಿ ಭಾಷೆಯಲ್ಲಿ ಚಾಟಿಂಗ್ ಮಾಡಿರುವ ಇಬ್ಬರು ಆ ದಿನ ಪೂರ್ತಿ ವಿಡಿಯೋ ಕೊಡು, ನಾನು ನೋಡಬೇಕು ಅಂತ ಪದೇ ಪದೇ ಮೆಸೇಜ್ ಮಾಡಿದ್ದ. ಆದ್ರೆ ಇವಳು ಅದಕ್ಕೆ ಪ್ರತಿಕ್ರಿಯಿಸದೆ ಬೇರೆ ವಿಷಯದ ಬಗ್ಗೆ ಮಾತನಾಡುತ್ತಿದ್ಲು. ಆಗ ಕೋಪಗೊಂಡ ಚಿರಾಗ್ ರಿಶೇಲಾಳನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಪ್ಲೀಸ್ ಬೈಬೇಡ ಅಂತ ಎಷ್ಟೇ ಗೋಗರೆದ್ರು ಆತ ವಿಡಿಯೋ ಕಳಿಸುವಂತೆ ಪಟ್ಟು ಹಿಡಿದಿದ್ದಾನೆ. ಕೊನೆಗೆ ಈತನ ಕಿರುಕುಳ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಮೆಸೇಜ್ ಮಾಡಿದ್ರು ಆತ ಕೇರ್ ಮಾಡದ ಹಿನ್ನೆಲೆ ನೇಣಿಗೆ ಶರಣಾಗಿದ್ದಾಳೆ ಎನ್ನುವ ಆರೋಪ ಕೇಳಿ ಬಂದಿದೆ. ಶುಕ್ರವಾರ 9ನೇ ತಾರೀಕಿಗೆ ರಿಶೆಲ್ ಅವರು ಆಕಸ್ಮಿಕ ಒಂದು ಮರಣ ಹೊಂದಿದ್ದಾರೆ. ಅವರು ಮರಣ ತಿರುಗಿ ಹೋಗುವಾಗ ಅವ್ರ ಕಿವಿಯಲ್ಲಿ ಇಯರ್ಫೋನ್ ಇತ್ತು, ನೇತಾಡ್ತಾ ಇದ್ರು. ಸಾಡಿ ಫ್ಯಾನಿಗೆ ಹಾಕಿ ನೇತಾಡ್ತಾ ಇದ್ರು. ಕಿವಿಯಲ್ಲಿ ಇಯರ್ಫೋನ್ ಇತ್ತು, ಮೊಬೈಲ್ ಕೆಳಗಡೆ ಬಿದ್ದಿತ್ತು ಅಂತ ಹೇಳಿದ್ರೆ ಈ ಕೊನೆಯ ಕ್ಷಣದಲ್ಲಿ ಸಂಭಾಷಣೆ ವಾಟ್ಸಪ್ ಅಲ್ಲಿ ನಡೀತಾ ಇತ್ತು. ನಡೀತಾ ಇರುವಾಗನೇ ಅವರು ಸುಸೈಡ್ ಮಾಡಿದ್ದಾರೆ. ಮತ್ತು ಚಿರಾಗ್ ಒಡನೆ ಈ ಸಂಭಾಷಣೆ ನಡೀತಾ ಇತ್ತು. ಚಿರಾಗ್ ಈ ಸಂಭಾಷಣೆಯಲ್ಲಿ ಬಹಳಷ್ಟು ಒಂದು ಗಂಭೀರವಾದ ಒಂದು ಶಬ್ದಗಳನ್ನು ಉಪಯೋಗ ಮಾಡಿದ್ದಾರೆ ಅವ್ರ ಮೇಲೆ. ಆ ಶಬ್ದಗಳಿಂದ ಹಾಗೂ ಅವನು ಪುನಃ ಕೇಳ್ತಾ ಇದ್ದ ಆ ವಿಡಿಯೋ ತನಗೆ ಕೊಡು ಅಂತ ಹೇಳಿ. ಆ ವಿಡಿಯೋ ಯಾವುದು, ಆ ವಿಡಿಯೋದಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಆ ವಿಡಿಯೋದಲ್ಲಿ ಮೋಸ್ಟ್ಲಿ ಇವನು ಮಾಡಿದ ಕೃತ್ಯ ಇನ್ನೊಂದು ಹುಡುಗಿಯ ಒಟ್ಟಿಗೆ ಅಥವಾ ಇವಳೊಟ್ಟಿಗೆ ಯಾವ್ದು ವಿಡಿಯೋ ಇದೆ ಅಂತ ಗೊತ್ತಾಗಿಲ್ಲ. ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಈ ಪೊಲೀಸರು 2 ಮೊಬೈಲು, ಲ್ಯಾಪ್ಟಾಪ್, ಇಮೇಲ್ಸ್ ಎಲ್ಲ ತಗೊಂಡ್ಮೇಲೆ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಎಲ್ಲ ಸತ್ಯತೆ ಹೊರಬರ್ತದೆ. ಮತ್ತೆ ತಪ್ಪಿಸ್ತರಿಗೆ ಶಿಕ್ಷೆ ಆಗ್ಬೇಕು, ಮತ್ತೆ ಈ ಮಗಳಿಗೆ ನ್ಯಾಯ ಸಿಗ್ಬೇಕಂತ ನಾವು ಒತ್ತಾಯಿಸ್ತೇವೆ. ಇನ್ನು ಇಷ್ಟೆಲ್ಲ ಮಾಹಿತಿ ಹೊರಬಂದ್ರೂ ಇದುವರೆಗೂ ಪೊಲೀಸರು ಆರೋಪಿಯನ್ನ ಬಂಧಿಸದ ಹಿನ್ನೆಲೆ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಳೆವರೆಗೆ ಆರೋಪಿ ಬಂಧನ ಆಗದೇ ಇದ್ರೆ ತೀವ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಪ್ರವೀಣ್ ಹೊಸಂತೆ, ಪಬ್ಲಿಕ್ ನೆಕ್ಸ್ಟ್, ಕಾರವಾರ.